ಕೂಡ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಮಂಡ್ಯ ರಣಕಣ ಇದೆಯಲ್ಲ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿತ್ತು. ಕೊನೆಯ ತನಕ ಕೂಡ ಮಂಡ್ಯ ಅಷ್ಟೇ ಕುತೂಹಲಕಾರಿ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇತ್ತು. ಈ ಬಾರಿ ಕೂಡ ಲೋಕಸಭೆ ಅಖಾಡದಲ್ಲಿ ಮಂಡ್ಯ ಅಷ್ಟೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾರಣ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋದು ಸದ್ಯ ಕುತೂಹಲ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮಂಡ್ಯ ಲೋಕಸಭಾ ಟಿಕೆಟ್ ಫೈಟ್. ಮಂಡ್ಯ ಉಳಿಸ್ಕೊಳ್ಬೇಕು ಅಂತ ದಳಪತಿಗಳು ಮತ್ತೊಂದು ದಾಳ ಉರುಳಿಸಿದ್ದಾರೆ. ಮಂಡ್ಯಕ್ಕಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ ಸಂಸದೆ ಸುಮಲತಾ ಅವರು. ಸುಮಲತಾ ಒತ್ತಡಕ್ಕೆ ಮಣಿದಿದೆ ಬಿಜೆಪಿ ಹೈಕಮಾಂಡ್. ಅವ್ರಿಗೊಂದು ಅಭಯ ಕೂಡ ಸಿಕ್ಕಿದೆ ಅಂತೆ ಸುಮಲತಾ ಅವರಿಗೆ. ಸುಮಲತಾ ಒತ್ತಡಕ್ಕೆ ದಳಪತಿಗಳಿಂದ ಹೊಸ ಚೆಕ್ಮೇಟ್. ಮಂಡ್ಯ ಲೋಕ ಅಖಾಡದಲ್ಲಿ ಜೆಡಿಎಸ್ ರೋಚಕ ತಿರುವು. ಕಾರಣ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಸಿದ್ಧತೆ. ಮೆಟ್ರೋ ಪ್ರಯಾಣಿಕರಿಗೆ ಒಂದು ಸುದ್ದಿ ಹೇಳಲಿಕ್ಕಿದೆ. ಮೆಟ್ರೋ ಪ್ರಯಾಣಿಕರಿಗೆ ಶಾಕ್, ಏಕಾಏಕಿ ವ್ಯತ್ಯಯ ಉಂಟಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಮೆಟ್ರೋವನ್ನ ಆಶ್ರಯಿಸಿಕೊಂಡಿದ್ದಾರೆ. ಬೈಯಪ್ಪನಹಳ್ಳಿಯಿಂದ ಸಂಚಾರದಲ್ಲಿ ವ್ಯತ್ಯಯ, ಗರುಡಾಚಾರ್ ಪಾಳ್ಯ ನಡುವೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ತಾಂತ್ರಿಕ ದೋಷ ಹಿನ್ನೆಲೆ ಸಂಚಾರದಲ್ಲಿ ವ್ಯತ್ಯಯ. ನೇರಳೆ ಮಾರ್ಗದ ರೈಲುಗಳಲ್ಲಿ ಸಂಚಾರ ವ್ಯತ್ಯಯ ಉಂಟಾಗಿದೆ. ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನದಟ್ಟಣೆ ಉಂಟಾಗಿದೆ. ಕೆಲವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪ್ರಾಬ್ಲಮ್ ಆಗ್ಬೋದು, ಮೋಸ್ಟ್ಲಿ 1 ಗಂಟೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕಿಂತ ಮೊದಲು ಸರಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಿಮ್ಮ ಆಫೀಸ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡಿ, ಸ್ವಲ್ಪ ಲೇಟ್ ಆಗುತ್ತೆ. ಮೊದಲೇ ಹೇಳ್ಬಿಡಿ, ಆಮೇಲೆ ಸುಮ್ಮನೆ ಸ್ವಲ್ಪ ಡಿಲೇ ಆಗಿದೆ. ಮೊದಲೇ ಹೇಳ್ಬಿಡಿ. ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಬರ್ತಾ ಇದೆ, ಮೆಟ್ರೋ ಲೇಟ್ ಆಗ್ತಿದೆಯಂತೆ ಬೈಯಪ್ಪನಹಳ್ಳಿ. ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಸರ್, ಅರ್ಧ ಗಂಟೆ ಲೇಟ್ ಆಗ್ಬೋದು, 1 ಗಂಟೆ ಲೇಟ್ ಆಗ್ಬೋದು. ಆಮೇಲೆ ನೀವು ಗೀಗಿನ್ ಅಂತ ಬೈಕೊಳ್ಳೋದಕ್ಕಿಂತ, ಆಬ್ಸೆಂಟ್ ಆಗೋದಕ್ಕಿಂತ ಮೊದಲೇ ಹೇಳ್ಬಿಡಿ. ಅದನ್ನು ಹೇಳ್ತಾ ಇದ್ದೀವಿ. ಒನ್ಸ್ ಅಗೇನ್, ಬೆಳ್ಳಂಬೆಳಗ್ಗೆ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಉಂಟಾಗಿದೆ. ಮೆಟ್ರೋ ಸಂಚಾರದಲ್ಲಿ ಏಕಾಏಕಿ ವ್ಯತ್ಯಯ. ಜನ ನೋಡಿ ಹೆಂಗಿದ್ದಾರೆ ಅಂತ. ಎಲ್ಲಿ? ಬೈಯಪ್ಪನಹಳ್ಳಿಯಿಂದ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಬೈಯಪ್ಪನಹಳ್ಳಿ ನೇರಳೆ ಮಾರ್ಗ, ಓಕೆ, ನೇರಳೆ ಮಾರ್ಗ, ಗರುಡಾಚಾರ ಪಾಳ್ಯದ ನಡುವೆ ಬೈಯಪ್ಪನಹಳ್ಳಿ ಗರುಡಾಚಾರ ಪಾಳ್ಯ, ಇಲ್ಲಿ ವ್ಯತ್ಯಯ ಉಂಟಾಗಿದೆ. ಸೊ ಇಲ್ಲಿಂದ ಹೋಗುವಂಥವ್ರು, ಬೇರೆ ಬೇರೆ ಕಡೆ ಹೋಗುವಂಥವ್ರು ಇರ್ತೀರಿ, ಟ್ರೈನ್ ಚೇಂಜ್ ಮಾಡಿ ಹೋಗುವಂಥವ್ರು ಇರ್ತೀರಿ. ಸೊ ಈಗಲೇ ಒಂದು ಆಫೀಸ್ಗೆ ಫೋನ್ ಮಾಡಿಬಿಡಿ, ಲೇಟ್ ಆಗುತ್ತೆ ಅಂತೇಳಿ. ಪ್ರಾಬ್ಲಮ್ ಇರೋದಿಲ್ಲ. ನೇರಳೆ ಮಾರ್ಗದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನದಟ್ಟಣೆ ಉಂಟಾಗಿದೆ. ಸವಿತಾ ಕೂಡ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಸವಿತಾ, ಎಷ್ಟು ಹೊತ್ತು ಈ ಪ್ರಾಬ್ಲಮ್ ಉಂಟಾಗಬಹುದು ನಿಮ್ಮ ಪ್ರಕಾರ? ನಾವು ಹೇಳಿದ್ದೀವಿ ಎಲ್ಲರಿಗೂ ಕೂಡ, ಹೋಗೋರೆಲ್ಲ ಒಂದು ಫೋನ್ ಮಾಡಿ ಹೇಳ್ಬಿಡಿ ಆಫೀಸ್ಗೆ ಅಂತ. ಸವಿತಾ, ಎಷ್ಟೊತ್ತು ಎಲ್ಲ ರಿಪೇರಿ ಸರಿ ಆಗಬಹುದು? ಜಯಪ್ರಕಾಶ್ ಶೆಟ್ಟಿ, ಬೆಳ್ಳಂಬೆಳಗ್ಗೆ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಶಾಕ್ ಅಂತ ಹೇಳ್ಬೋದು. ಇದು ಪೀಕ್ ಅವರ್. ಅಬ್ಸರ್ವ್ ಮಾಡ್ತಾ ಇದ್ರೆ ಟೈಮಿಂಗ್, ಆಫೀಸ್ ಟೈಮಿಂಗ್ ಇದು. ಸೊ ಎಲ್ರು ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋದ್ ಬೇಡ, ಬೇಗ ಮೆಟ್ರೋದಲ್ಲಿ ಹೋದ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿಯಲ್ಲಿರ್ತಾರೆ. ಬಟ್ ಅಂತವರಿಗೆಲ್ಲ ಈಗ ನಮ್ಮ ಮೆಟ್ರೋ ತಾಂತ್ರಿಕ ದೋಷ ಸಾಕಷ್ಟು ಶಾಕ್ ನೀಡಿದೆ. ಇನ್ನು ತಾಂತ್ರಿಕ ದೋಷ ಸರಿಪಡಿಸ್ತಾ ಇದ್ದಾರೆ. ಸೊ ಇದು ಎಲ್ಲಿ ಮೆಜೆಸ್ಟಿಕ್, ಬಹುತೇಕ ಎಲ್ಲ ಪರ್ಪಲ್ ಮತ್ತೆ ಗ್ರೀನ್ ಲೈನ್ ಎಲ್ಲವೂ ಸೇರೋದೇ ಮೆಜೆಸ್ಟಿಕ್. ಸೊ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮೆಟ್ರೋ ತಾಂತ್ರಿಕವಾಗಿ ದೋಷ ಇರೋ ಕಾರಣದಿಂದಾಗಿ ಮೆಟ್ರೋ ಸಂಚಾರ ಕೂಡ ವ್ಯತ್ಯಯ ಆಗಿರೋ ಕಾರಣದಿಂದಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಸಹ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ತಾಂತ್ರಿಕ ದೋಷವನ್ನ ಸರಿಪಡಿಸ್ತಾ ಇದ್ದೀವಿ, ಅದು ಜಾಸ್ತಿ ಹೊತ್ತು ಆಗ್ಬೋದು, 1 hour 2 hour ಹೀಗೆ ಎಷ್ಟೊತ್ತಂತ ಟೈಮಿಂಗ್ ನಮಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಸೊ ಆದ ಕಾರಣದಿಂದ ನೀವು ಬೇರೆ ನಿಮ್ಮ ಪ್ರಯಾಣವನ್ನ ಬೇರೆ ಬೇರೆ ವಾಹನಗಳಲ್ಲಿ ಮಾಡಿದ್ರೆ ಸೂಕ್ತ. ಅಂದ್ರೆ ಬಸ್ ಆಯ್ತು, ಬೇರೆ ಬೇರೆ ಆಟೋ ಹೀಗೆ ಮಾಡ್ಕೊಂಡು ಆಫೀಸ್ ಸೇರಿದ್ರೆ ಸೂಕ್ತ ಅನ್ನೋ ಸೂಚನೆಯನ್ನ BMRCL ಅಧಿಕಾರಿಗಳು ನೀಡಿದ್ದಾರೆ. ಒಟ್ಟಾರೆ ಇದೊಂದು ಪೀಕ್ ಅವರ್, ಆಫೀಸ್ಗೆ ಹೋಗುವಂತಹ ಟೈಮ್. ಸಾಕಷ್ಟು ಈ ಟೈಮ್ ನಲ್ಲಿ ಸಿಟಿಯಲ್ಲಿಯೂ ಕೂಡ ಟ್ರಾಫಿಕ್ ಇರುತ್ತೆ. ನಮ್ಮ ಮೆಟ್ರೋ ಕೂಡ ತುಂಬಾ ಕ್ರೌಡ್ ಆಗಿರುತ್ತೆ. ಸೊ ಅಂತ ಹೊತ್ತಲ್ಲಿ ಆಫೀಸ್ಗೆ ಹೋಗುವವರಿಗೆ ಒಂದು ಶಾಕ್ ಅಂತ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ವೆರಿ ಮಚ್ ಸವಿತಾ. ಶ್ರುತಿ, ಈಗ ನೀವು ಟ್ರೈನಲ್ಲಿ ಹೋಗ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ಏಕಾಏಕಿ ಈ ತರ ಆಯ್ತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ನೀವು? ನಾನು ಆಫೀಸಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಿದ್ದೆ, ಸರ್ ಡಿಲೇ ಆಗಿದೆ, ಸ್ವಲ್ಪ ಬರೋದು ಡಿಲೇ ಆಗ್ತಾ ಇದೆ.